ಹಾಯ್ ನಮಸ್ತೆ. ಇವತ್ತು ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ನನಗಂತೂ ತುಂಬ ಇಷ್ಟ. ಮ್ಯಾಂಗೋ ಐಸ್ ಕ್ರೀಮು ಸೀಸನ್ ಇದ್ದಾಗೆಲ್ಲ ನಾನು ಮಾಡ್ಕೊತೀನಿ. ಇವಾಗ ನಾನೊಂದು 1/2 ಲೀಟ್ರ್ ಮಿಲ್ಕ್ ತೊಗೊಂಡಿದ್ದೀನಿ. 1/2 ಲೀಟ್ರ್ ಮಿಲ್ಕಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಸ್ವಲ್ಪ ಒಂದು 1/4 ಬೌಲಷ್ಟು ಹಾಲು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ನೆಕ್ಸ್ಟು ಹಾಲನ್ನ ಬಿಸಿ ಮಾಡೋಕ್ಕಿಡ್ತೀನಿ. ಹಾಲು ಬಿಸಿ ಆದಮೇಲೆ ಒಂದು ಕುದಿ ಬಂದಮೇಲೆ ನಾನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿದ್ನಲ್ಲ, ಈ ಹಾಲನ್ನ ನಾನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಹಾಲು ಗಟ್ಟಿ ಬರೋವರೆಗೆ ನಾನು ಈ ಥರ ಮಾಡಿಕೊಂಡು ಬೇಯಿಸ್ಕೊತೀನಿ. ತಳ ಹಿಡಿದ್ಬಿಡುತ್ತೆ ಇದು ಬಿಟ್ಟರೆ. ಸ್ಪೂನಲ್ಲಿ ಅದೇ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಹಾಲು ಗಟ್ಟಿ ಆದಮೇಲೆ ನಾನು ಫ್ಲೇಮ್ನ ಆಫ್ ಮಾಡ್ತೀನಿ. ಒಂದು ತಿಕ್ನೆಸ್ಸಾಗಿರಬೇಕು ಮಿಲ್ಕು, ಅಲ್ಲಿವರೆಗೆ ನಾನು ಕಾಯಿಸ್ಕೊಂಡಿದ್ದೀನಿ ಹಾಲನ್ನ. ನೆಕ್ಸ್ಟು ನಾನು ಮ್ಯಾಂಗೋ ತೊಗೊಂಡಿದ್ದೀನಿ. ಮ್ಯಾಂಗೋ ಯಾವುದಾದ್ರೂ ನೀವು ತೊಗೋಬೋದು. ಸೀಸನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮ್ಯಾಂಗೋನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ದು ಮಿಕ್ಸು, ಹಾಲು ಮತ್ತು ಕಾರ್ನ್ಫ್ಲೋರು ಈ ಥರ ತಿಕ್ನೆಸ್ಸಲ್ಲಿರಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ಇದು ಇಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕು. ಇದಕ್ಕೆ 3/4 ಕಪ್ಪಷ್ಟು ನಾನು ಶುಗರ್ನ ಹಾಕ್ತಾಯಿದ್ದೀನಿ. ಶುಗರ್ ಹಾಕಿ ಒಂದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಸ್ಮೂತ್ ಆಗುತ್ತೋ ನಿಮ್ಮ ಕೈಲಿ ಅಷ್ಟು ಸ್ಮೂತಾಗಿ ರುಬ್ಕೋಬೇಕು. ತರಿಯಾಗಿ ರುಬ್ಬಾರ್ದು. ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಇದನ್ನು. ಅದಾದಮೇಲೆ ನಾನು ಈ ಥರ ಒಂದು ಕಂಟೈನರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಐಸ್ ಕ್ರೀಮ್ದೇ ಒಂದು ಕಂಟೈನರ್ ಇತ್ತು ನನ್ನ ಹತ್ರ. ಅದಕ್ಕೆ ನಾನು ಹಾಕ್ಕೊಂಡು ಒಂದು 5 to 6 hour ನಾನು ಬಿಟ್ಟಿದ್ದೆ. ಅದಾದಮೇಲೆ ನಾನು ನೋಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಐಸ್ ಕ್ರೀಮು. ಫಸ್ಟು ನನ್ನ ಹತ್ರ ಐಸ್ ಕ್ರೀಮ್ ತೆಗಿಯೋದೇನಿಲ್ಲ, ಹಾಗಾಗಿ ಈ ಥರ ಸೌಟಲ್ಲೇ ನಾನು ತೆಗಿತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಐಸ್ ಕ್ರೀಮು. ಟೇಸ್ಟು ಕೂಡ ಚೆನ್ನಾಗಿತ್ತು. ಹೋಮ್ ಮೇಡ್ ಅಲ್ವಾ, ಹೆಲ್ತಿಯಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.